ನದಿಯನ್ನ ಕೇವಲ ತಾಯಿ ಎಂದು ಪೂಜಿಸುವುದಷ್ಟೇ ಅಲ್ಲ, ಬದಲಾಗಿ ನಿಜವಾಗಿಯೂ ಅದನ್ನ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಟ ಅನಿರುದ್ಧ್ ಜತ್ಕರ್ ಅವರು ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ತಮ್ಮ ನಟನೆಯ ಶೆಫ್ ಚಿದಂಬರ ಚಿತ್ರದ ಪ್ರಚಾರಕ್ಕೆಂದು ಆಗಮಿಸಿದ್ದ ಅವರು ನಗರ ವ್ಯಾಪ್ತಿಯ ತುಂಗಾ ನದಿ ತಟಕ್ಕೆ ತೆರಳಿ ಹೊಳೆ ಕಲ್ಮಶವಾಗಿರುವುದನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಗಂಗಾ ಸ್ನಾನ ತುಂಗಾಪಾನ ಎನ್ನುತ್ತಾರೆ, ಆದರೆ ನಮ್ಮ ತುಂಗಾ ನದಿಯಲ್ಲಿ ನಗರ ವ್ಯಾಪ್ತಿಯಲ್ಲೇ ಇಷ್ಟು ಗಿಡಗಂಟೆಗಳು ಬೆಳೆದುಕೊಂಡಿವೆ. ಅದಲ್ಲದೆ ಗಲೀಜು ನೀರನ್ನು ನೇರವಾಗಿ ನದಿಗೆ ಬಿಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ದಾರೆ. ಈ ಕಟ್ಟೆ ಹಿಂಗೆ ಮಾಡಬೇಡಿ, ಮಾಡ್ತಾರೆ, ನದಿನ ಎಂಜಾಯ್ ಮಾಡ್ತಾರೆ, ಆ ಥರ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇದಾದ್ರೂ ಕೂಡ ತುಂಗಭದ್ರಾ ಡ್ಯಾಮ್ ತುಂಗಾ ನದಿ ನೋಡಿದೆ, ಬಹಳ ಬೇಜಾರಾಯಿತು ನನಗೆ. ತುಂಗಾ ನದಿ ಅಂದ ತಕ್ಷಣ ನಾವು ಪೂಜಿಸ್ತೀವಿ, ನಾಮಸ್ಮರಣೆ ಮಾಡ್ತೀವಿ. ಆದರೆ ಇವತ್ತು ಇಲ್ಲಿ ಬಂದು ವಸ್ತುಸ್ಥಿತಿ ನೋಡಿದಾಗ ತುಂಬ ಬೇಜಾರಾಯಿತು, ಸಂಕಟ ಆಯಿತು. ಮಾಲಿನ್ಯದ ನೀರು ಇಲ್ಲಿ ಹರಡ್ಕೊಂಡು ಒಳಗಡೆ ಬರ್ತಾ ಇದೆ, ನದಿ ಒಳಗಡೆ ಹೋಗ್ತಾ ಇದೆ. ಇದೇ ನೀರು ಹರಿಹರಕ್ಕೆ ಹೋಗುತ್ತೆ, ಹೊಸಪೇಟೆಗೆ ಹೋಗುತ್ತೆ, ಮಂತ್ರಾಲಯಕ್ಕೆ ಹೋಗುತ್ತೆ. ಮಂತ್ರಾಲಯಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಯಾವ ನೀರನ್ನ ನಮಸ್ಕಾರ ಮಾಡಿಬಿಟ್ಟು ನಾವು ಅದನ್ನ ಸೇವಿಸ್ತೀವೋ ಬಳಸ್ತೀವೋ ಇದೇ ಆ ನೀರು. ಇದು ನೋಡಿ ಕೇಳಿ ಬಹಳ ಬೇಜಾರಾಯಿತು. ಜೊತೆಗೆ ಇಲ್ಲೂ ಕೂಡ ತಾವು ನೋಡಿದ್ರೆ ಗಮನಿಸಿದ್ರೆ ತುಂಬಾ ಅಸ್ವಚ್ಛವಾಗಿದೆ. ಮಳೆ ನೀರು ಏನಾದರೂ ಬಂತು ಅಂತ ಹೇಳಿದ್ರೆ ಇದರ ಒಳಗಡೆ ಹೋಗೋದಕ್ಕೆ ಅದಕ್ಕೆ ಅವಕಾಶನೇ ಇಲ್ಲ. ಅಷ್ಟೊಂದು ಇಲ್ಲಿ ಗಿಡಗಳು ಬೆಳೆದಿದ್ದಾವೆ. ಏನಾಗುತ್ತೆ ಆ ಥರ ಆದಾಗ, ಮಳೆ ನೀರು ಜಾಸ್ತಿ ಆದಾಗ ಏನಾಗುತ್ತೆ, ನದಿ ನೀರು ಹರಡಿಕೊಂಡು ಊರು ಒಳಗಡೆ ಬರುತ್ತೆ, ಹತ್ತಾರು ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕು. ಜೊತೆಗೆ ಇಲ್ಲಿ ಒಂದು ಗೋಡೆ ಕಟ್ಟಿದ್ದಾರೆ. ಇದು ಗೋಡೆ 103 ಕೋಟಿ ವೆಚ್ಚದಲ್ಲಿ ಇದು ಗೋಡೆ ಕಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಅಷ್ಟೊಂದು ಖರ್ಚು ಆಗಿರೋದು ಇದು ಸಮಂಜಸನ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಜೊತೆಗೆ ಮೆಟ್ಲು ಕೂಡ ನಾವು ಇಲ್ಲಿ ನೋಡಿದ್ರೆ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಇಲ್ಲಿ ಮೆಟ್ಲುಗಳಿದ್ದಾವೆ. ಸ್ಥಳೀಯರಲ್ಲಿ ಕೇಳಿದಾಗ ಅವರ ಸಲಹೆ ಪ್ರಕಾರ ಇಲ್ಲಿ ಆ ಒಂದು ಗೋಡೆ ಉದ್ದಕ್ಕೂ ಮೆಟ್ಲುಗಳು ಇದ್ದಿದ್ದಿದ್ರೆ, ವಾರಣಾಸಿಯಲ್ಲಿ ನಾವು ನೋಡ್ತೀವಿ, ಘಾಟ್ಗಳಲ್ಲಿ ಅಲ್ಲಿ ನೋಡ್ತೀವಿ, ಆ ಥರ ಇದ್ದಿದ್ದಿದ್ರೆ ಮಕ್ಕಳು ಎಲ್ಲ ಜನ ಬಂದು ಅದರ ಮೇಲೆ ಕೂತ್ಕೊಂಡು ನದಿಯನ್ನ ನೋಡಿ ಸಂತೋಷ ಪಡೋದಕ್ಕೆ ಅವಕಾಶ ಸಿಕ್ಕಿರೋದು. ಆದ್ರೆ ಇಲ್ಲಿ ಮೆಟ್ಲುಗಳು ಜಾಸ್ತಿ ಇಲ್ಲ. ಅವು ಕೂಡ ನೋಡಿದ್ರೆ ಅದರ ದುಸ್ಥಿತಿ ಇದೆ, ಅಸ್ವಚ್ಛವಾಗಿವೆ. ಜೊತೆಗೆ ಈ ಒಂದು ಇಷ್ಟೊಂದು ಉದ್ದವಾದ ಗೋಡೆ ಏನಿದೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ, ಅದು ತುಂಬಾ ಅಪಾಯಕಾರಿ. ಮೇಲ್ಗಡೆಯಿಂದ ಯಾರಾದ್ರೂ ಬಿದ್ರೆ ಏನ್ ಗತಿ, ಅದು ಕೂಡ ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಈ ತುಂಗಾ ನದಿ ನಮ್ಮ ನದಿ, ತಾಯಿ ಸಮಾನ ನದಿ. ಅದರ ಜೊತೆಗೆ ಈ ಒಂದು ಗೋಡೆ ಕಟ್ಟಿರೋದು, ಇದಕ್ಕೋಸ್ಕರ ಖರ್ಚಾಗಿರ್ತಕ್ಕಂಥ ವೆಚ್ಚ ಏನಿದೆ, ಈ ನಿಟ್ಟಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕು. ನಿಜ ಹೇಳ್ಬೇಕು ಅಂತಂದ್ರೆ ಇಷ್ಟು ನಾನು ಮಾತಾಡ್ತಿರೋದು ಇದು ತುಂಬಾ ಕಷ್ಟ ಆಗ್ತಿದೆ. ಯಾಕಂತಂದ್ರೆ ಅಷ್ಟು ಒಂದು ದುರ್ವಾಸನೆ, ಒಂದು ಕೆಟ್ಟ ವಾಸನೆ ಇಲ್ಲಿ ಬರ್ತಾ ಇದೆ. ದಯವಿಟ್ಟು ಈ ನಿಟ್ಟಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ. ಯಾರನ್ನೂ ನಾವು ದೂಷಿಸ್ತಾ ಇಲ್ಲ. ನಾವೆಲ್ಲರೂ ಸೇರಿ, ನಮ್ಮ ಅಧಿಕಾರಿಗಳು, ನಮ್ಮ ಸ್ಥಳೀಯರು, ನಮ್ಮ ಪ್ರತಿನಿಧಿಗಳು, ನಾವೆಲ್ಲರೂ ಸೇರಿ ಈ ನಿಟ್ಟಲ್ಲಿ ನಾವು ಚಿಂತನೆ ಮಾಡೋಣ. ಮುಂದಿನ ಪೀಳಿಗೆಗೆ ನಾವು ಮಾದರಿಯಾಗೋಣ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ.